ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನ್ನಿಸ್ಬಿಡುತ್ತದೆ. ಹೌದಲ್ವಾ ಸ್ನೇಹಿತರೆ? ನಾವು ಎಷ್ಟೋ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆ ಎಷ್ಟೊಂದು ಜನ ಇದ್ದಾರೆ, ನಮ್ಮ ಕಷ್ಟಕ್ಕೆ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಅನ್ನೋ ತುಂಬಾ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸಲ್ಲಿ ಇರ್ತೀವಿ. ಆದರೆ ಕೆಲವೊಮ್ಮೆ ಎಲ್ಲರೂ ಇದ್ದರೂ ಕೂಡ ನಮ್ಮ ಜೊತೆ ಯಾರೂ ಇಲ್ಲ, ನನ್ನ ಕಷ್ಟಕ್ಕೆ ಯಾರೂ ಆಗೋದಿಲ್ಲ ಅಂತ ಸುಮಾರು ಸಲ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ನಾವು ಬೇಕಂತ ಆ ರೀತಿ ಪರಿಸ್ಥಿತಿ ಉಟ್ಕೊಳ್ಳುತ್ತೋ ಅಥವಾ ನಾವೇ ಆ ರೀತಿಯಾಗಿ ಯೋಚನೆ ಮಾಡ್ತೀವೋ ಗೊತ್ತಿಲ್ಲ. ಆದರೆ ಸುಮಾರು ಸಲ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಈ ರೀತಿಯಾಗಿ ಅನಿಸಿರುತ್ತೆ. ಬಿಕಾಸ್ ನಿಮಗೆ ಖುಷಿಯಾಗಿದ್ದಾಗ ಎಲ್ಲರೂ ಬರ್ತಾರೆ, ಆದರೆ ಕೆಲವೊಂದಷ್ಟು ಕಷ್ಟದ ಸಮಯಗಳಲ್ಲಿ ಹಾಗೆ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ ನನಗೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕು. ಸೊ ನನ್ನ ಮನಸ್ಸಿಗೂ ಕೂಡ ಹತ್ರ ಆಗಿರೋರು ಬಂದು ನನ್ನ ಹತ್ರ ಮಾತಾಡಬೇಕು, ಸೊ ನನ್ನ ಕಷ್ಟ ಸುಖನ ನಾನು ಕೂಡ ಒಬ್ರ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ದಾಗ ಆ ಸಮಯದಲ್ಲಿ ನಿಮ್ಮ ಕಷ್ಟ ಸುಖನ ಕೇಳೋದಕ್ಕೆ ಹಾಗೆ ನಿಮ್ಮ ಜೊತೆ ಆ ಪರಿಸ್ಥಿತಿಯಲ್ಲಿ ಭಾಗಿಯಾಗೋದಕ್ಕೆ ಯಾರು ಕೂಡ ಒಬ್ಬರು ಮುಂದೆ ಬರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಹೇಗೆ ಅನಿಸುತ್ತೆ ಹೇಳಿ ಅಲ್ವಾ? ಸೊ ಇಂಥ ಯೋಚನೆ ಬರೋದು ಖಂಡಿತವಾಗ್ಲೂ ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಆದರೆ ಇನ್ನೊಂದು ದುರಾದೃಷ್ಟ ಏನಪ್ಪ ಅಂದರೆ, ಸೊ ಇಂಥ ಪರಿಸ್ಥಿತಿಯಲ್ಲಿ ಅಂಥ ಯೋಚನೆ ಬಂದರೂ ಕೂಡ ಕೆಲವೊಮ್ಮೆ ನಮಗೆ ಜೀವ ಹೋಗುವಂಥ ಪರಿಸ್ಥಿತಿನೇ ಇರುತ್ತೆ. ಸೊ ಅಂಥ ಸಮಯದಲ್ಲೂ ಕೂಡ ಕೆಲವೊಮ್ಮೆ ಯಾರೂ ಇಲ್ಲ ಅಂತಲೇ ಅನ್ನಿಸ್ದಾಗ ಎಷ್ಟೋ ಜನ ದುಡುಕಿ ಬೇರೆ ನಿರ್ಧಾರಗಳನ್ನು ತಗೊಂಡಿರೋದು ಕೂಡ ಉಂಟು. ಸೊ ನಿಮ್ಮ ಪರಿಸ್ಥಿತಿಯಲ್ಲಿ ಹಾಗೆ ನಿಮ್ಮ ಸುತ್ತಮುತ್ತ ಕೂಡ ಹೀಗೆ ಯಾರಾದರೂ ಆಗಿದ್ರೆ ದಯವಿಟ್ಟು ನನ್ನ ಜೊತೆ ಕೂಡ ಶೇರ್ ಮಾಡಿ. ಅಂದರೆ ಆ ರೀತಿಯಾಗಿ ಅವ್ರಿಗೆ ಏನೊಂದು ಮೋಟಿವೇಶನಲ್ನ ನೀವು ಕೊಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ಬರೆದು ತಿಳಿಸ್ಬೋದು, ಸರಿನಾ? ಸೊ ಯಾಕಂದರೆ ಇಂಥ ಒಂದು ಪರಿಸ್ಥಿತಿ ಅನ್ನೋದು ಇಂಥವ್ರಿಗೆ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರು ಬಡವರೇ ಇರ್ಬೋದು, ಶ್ರೀಮಂತರೇ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾದಂತಹ ಯೋಚನೆ ಬಂದೇ ಬಂದಿರುತ್ತೆ. ನಾವು ಸುಖವಾಗಿದ್ದಾಗ ಎಲ್ಲರೂ ಬರ್ತಾರೆ, ಆದರೆ ಕಷ್ಟ ಬಂದಾಗ ಯಾರೂ ಬರೋಲ್ವಲ್ಲಪ್ಪ, ನಮ್ಮ ಕಷ್ಟಕ್ಕೆ ಯಾರೂ ಇಲ್ವಲ್ಲ, ನಮ್ಮ ಸಂಬಂಧಿಕರು ಆಗೋಲ್ಲ, ಸ್ನೇಹಿತರು ಆಗ್ತಾರೆ, ಆದರೆ ಕೆಲವೊಂದು ಸಲ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವು ಕೂಡ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ? ಸೊ ಸುಮಾರು ಸಲ ಹೀಗೆ ಅನ್ಸೋದು ಸಾಮಾನ್ಯ. ಅದಕ್ಕೆ ಹೇಳೋದು ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಅನ್ನೋದು ಎಲ್ಲದಕ್ಕೂ ನಮ್ಮ ಜೀವನದಲ್ಲಿ ಕಾರಣ ಆಗುತ್ತೆ ಅಂತ. ಸೊ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಇದ್ದರೆ ಸೊ ನಿಮ್ಮ ಜೀವನದಲ್ಲಿ ಯಾರಿದ್ರೂ ಇಲ್ಲ ಅಂದರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು ಜೀವನದಲ್ಲಿ ಆತ್ಮವಿಶ್ವಾಸ ತುಂಬಾ ಮುಖ್ಯ. ನೀವು ಬೇರೆಯವ್ರನ್ನ ನಂಬ್ತಿರೋ ಬಿಡ್ತಿರೋ ಫಸ್ಟು ನಿಮ್ಮನ್ನು ನೀವು ನಂಬಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆವಾಗ ಎಲ್ಲ ಪರಿಸ್ಥಿತಿ ಕೂಡ ನಿಮಗೂ ನಿಧಾನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ನೀವೇ ಎಲ್ಲ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಎಬಿಲಿಟಿ ಕೂಡ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ಕೂಡ ನಿಮ್ಮಲ್ಲಿರುವಂತಹ ಆತ್ಮಾಭಿಮಾನ ಹಾಗೆ ಆತ್ಮವಿಶ್ವಾಸ ಎರಡು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.